ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು ಬಂದುಬಿಟ್ಟು 19ನೇ ದಿನ. ಎಲ್ಲರೂ ಏನು ಮಾಡ್ತೀವಿ, ನಾರ್ಮಲ್ ಆಗಿದ್ದಾಗ ವೆಯ್ಟ್ ಲಾಸ್ ಅಂತೂ ಹೇಗೋ ಮಾಡ್ತಾ ಇರ್ತೀವಿ. ಬಟ್ ಏನು ಲೇಡೀಸ್ಗೆ ಪಿರಿಯಡ್ಸ್ ಟೈಮಲ್ಲಿ ಈ ಥರ ವೆಯ್ಟ್ ಲಾಸ್ನೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಈ ಟೈಮಲ್ಲಿ ನಾವು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು ನಮ್ಮ ವೆಯ್ಟ್ ಲಾಸ್ ಜರ್ನಿನ ಅಂತ ನಾನು ಇವತ್ತು ಶೇರ್ ಮಾಡ್ತೀನಿ. ಸಡನ್ನಾಗಿ ನಂದು ಪಿರಿಯಡ್ಸ್ ಆಯಿತು, ಹಾಗಾಗಿ ಇವತ್ತು ನಾನು ಯಾವ ಥರ ನನ್ನ ಡಯಟ್ನ ಮ್ಯಾನೇಜ್ ಮಾಡ್ಕೊತೀನಿ ಅಂತ ತೋರಿಸಿದ್ದೀನಿ ನೋಡಿ. ತುಂಬ ಜನಕ್ಕೆ ಪಿರಿಯಡ್ಸ್ ಟೈಮಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಬೋದಾ, ಆ ಡ್ರಿಂಕ್ ತೊಗೋಬೋದಾ, ಈ ಡ್ರಿಂಕ್ ತೊಗೊಳ್ಬೋದಾ, ಅದೇ ರೀತಿಯಾಗಿ ನಾವು ಎಕ್ಸಸೈಸ್ ಮಾಡ್ಬೋದಾ, ಈ ಥರ ಎಲ್ಲ ಸಾಕಷ್ಟು ಡೌಟ್ಸ್ ಇರುತ್ತೆ. ಸೊ ಆ ಥರ ಎಲ್ಲ ಕ್ವಶನ್ಸ್ಗೂ ನಾನು ಈ ವಿಡಿಯೋಲಿ ಆನ್ಸರ್ ಮಾಡಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ನಾನು ಏನು ಮಾಡಿದೆ ಅಂದರೆ, ಮಾರ್ನಿಂಗು ನನಗೆ ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್, ಡಿಟಾಕ್ಸ್ ಜ್ಯೂಸ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸು ಇರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಏನಿಲ್ಲ, ಏನು ಬಿಸಿ ನೀರಿಗೆ ಸ್ವಲ್ಪ ಲೆಮನ್ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಅದನ್ನೊಂದೇ ತೊಗೊಂಡಿರೋದು, ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಟೈಮಲ್ಲಿ ಎಲ್ಲ ಲೇಡೀಸ್ಗೂ ಒಂದೇ ಥರ ಇರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಬ್ಬರು ತುಂಬ ಆ್ಯಕ್ಟಿವ್ ಆಗೂ ಇರ್ತಾರೆ, ಇನ್ನು ಕೆಲವರು ಸುಸ್ತಾಗ್ತಿರುತ್ತೆ ಆ್ಯಂಡ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತಲ್ಲ. ಸೊ ನನಗೆ ಬಂದರೆ ನನಗೆ ಲಿಟ್ರಲಿ ಈ ಒಂದು 4-5 ಡೇಸು ತುಂಬಾ ಟಯರ್ಡ್ ಆಗಿರ್ತೀನಿ ಆ್ಯಂಡ್ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಏನು ಮಾಡೋದಕ್ಕೂ ಅಷ್ಟೊಂದು ಇಂಟ್ರೆಸ್ಟು ಇರೋದಿಲ್ಲ. ಸ್ವಲ್ಪ ಬ್ಯಾಕ್ ಪೇನು, ಸ್ಟಮಕ್ ಪೇನ್ ಈ ಥರ ಎಲ್ಲನೂ ಇರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ನಾನು ರೆಸ್ಟಲ್ಲೇ ಇದ್ಬಿಡ್ತೀನಿ. ಯಾವುದೇ ಥರದ ವರ್ಕೌಟ್ಸು, ವಾಕಿಂಗ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಈ ಒಂದು 3-4 ಡೇಸ್ ನಮಗೆ ಫ್ಲೋ ಎಲ್ಲ ಜಾಸ್ತಿ ಇರುತ್ತಲ್ಲ, ಅಂಥ ಟೈಮಲ್ಲಿ ಈವನ್ ನಿಮಗೂ ಅದನ್ನೇ ಸಜೆಸ್ಟ್ ಮಾಡೋದು. ಈ ಥರ ಟೈಮಲ್ಲಿ, ಪಿರಿಯಡ್ಸ್ ಟೈಮಲ್ಲಿ ನೀವು ಬ್ರಿಸ್ಕ್ ವಾಕ್ ಮಾಡೋದು ಅಥವಾ ವರ್ಕೌಟ್ಸ್ ಮಾಡೋದು ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಇಲ್ಲ ನಮಗೆ ಪ್ರಾಬ್ಲಮ್ ಏನಿಲ್ಲ, ನಾವು ಕಂಫರ್ಟಬಲ್ ಆಗಿದ್ದೀವಿ, ಸೊ ನಮಗೇನು ಡಿಫ್ರೆನ್ಸ್ ಅನಿಸೋದಿಲ್ಲ ಅಂತಂದರೆ ಅಂಥವ್ರು ಬೇಕಿದ್ರೆ ವಾಕಿಂಗ್ ಆ ಥರ ಮಾಡ್ಬೋದು. ಬಟ್ ವರ್ಕೌಟ್ಸ್ ಆದಷ್ಟು ಒಂದು 3 ಡೇಸ್ ಆದರೂ ಅವಾಯ್ಡ್ ಮಾಡಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ಹಿಂದಿನ ದಿನವೇ ನಾನು ಓವರ್ನೈಟ್ ಓಟ್ಸ್ನ ಮಾಡಿಟ್ಕೊಂಡಿದ್ದೆ. ಸೊ ಮಾರ್ನಿಂಗ್ ಟೈಮಲ್ಲಿ ನನಗೆ ಅಷ್ಟೊಂದು ಏನೂ ಕೆಲಸ ಇರಲಿಲ್ಲ ಮಾಡೋದಕ್ಕೆ. ಈ ಥರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆಲ್ಲ ಈಸಿ ಅನಿಸ್ಬಿಡ್ತು. ಸೊ ಇದು ನಾನು ನಿನ್ನೆ ನೈಟೇ ನಾನು ನಿಮಗೆ ತೋರಿಸಿದ್ದೆ. ರೆಡಿ ಟು ಈಟ್ ಬ್ರೇಕ್ಫಾಸ್ಟ್ ಅಂತೇಳಿ ಹೊಸ್ದಾಗಿ ತರಿಸ್ಕೊಂಡಿದ್ದೀನಿ. ಹಾಸ್ಟೆಲಲ್ಲಿರೋರಿಗೆ, ಪಿ ಜಿಯಲ್ಲಿರೋರಿಗೆ ಆ್ಯಂಡ್ ಈ ಥರ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು A to Z ಇದರಲ್ಲೇ ಇರುತ್ತೆ. ಸೀಡ್ಸು, ನಟ್ಸು, ಈವನ್ ಫ್ರೋಸ್ ಮಾಡಿರೋಂಥ ಫ್ರೂಟ್ಸು, ಸೊ ಓಟ್ಸು, ಒಳ್ಳೆ ಇಂಗ್ರೀಡಿಯೆಂಟ್ಸು ಆ್ಯಂಡ್ ಯಾವುದೇ ಥರದ ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು ಏನೂ ಇರೋದಿಲ್ಲ. ನಾವು ಕೆಲಾಕ್ಸ್ ತೊಗೋಬೋದಾ ಅಂತ ತುಂಬ ಜನ ಕೇಳ್ತಿರ್ತೀರಲ್ಲ. ಸೊ ಕೆಲಾಕ್ಸ್ ಎಲ್ಲ ಬೇಡ, ಅದ್ರ ಬದಲಾಗಿ ನೀವು ಈ ಥರದ್ದು ಪ್ರಿಫರ್ ಮಾಡಿದ್ರೆ ಒಳ್ಳೆಯದು. ಎಮರ್ಜೆನ್ಸಿಗೆ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಿನ್ನೆ ಏನು ಇನ್ಸ್ಟಂಟ್ ಆಗಿ ತೊಗೊಂಡಿದ್ದೆ. ಬಟ್ ಇದನ್ನು ಒಂದ್ಸಲ ಓವರ್ನೈಟ್ ಮಾಡಿ ತೊಗೊಳ್ಳೋಣ, ಸೊ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸೇಮ್ ಓವರ್ನೈಟ್ ಓಟ್ಸ್ ಯಾವ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿಲ್ಲ ನೈಟು, ಅದೇ ಥರ 6 ಟೇಬಲ್ ಸ್ಪೂನಷ್ಟು ಈ ಇನ್ಸ್ಟಂಟ್ ಓಟ್ಸ್ ಮಿಕ್ಸರ್ನ ಹಾಕಿಬಿಟ್ಟು ಅದಕ್ಕೆ ಲೋ ಫ್ಯಾಟ್ ಮಿಲ್ಕು ಒಂದು ಚಿಕ್ಕ ಟೀ ಲೋಟ ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಒಂದು ಇಡಿಯಷ್ಟು ಆ್ಯಪಲ್ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಅರ್ಧ ಆ್ಯಪಲ್ ಅಂತ ಹೇಳ್ಬೋದು. ಯಾವುದೇ ಥರದ ಫ್ರೂಟ್ಸ್ ಬೇಕಿದ್ದರೂ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಬೇರೆ ಎಕ್ಸ್ಟ್ರಾ ಫ್ರೂಟ್ಸ್ ಏನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ, ನಿನ್ನೆ ನೈಟ್ ತಿಂದಿದ್ನಲ್ಲ, ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ. ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸ್ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಿಂದಾಗ ನಮಗೆ ಫಿಲ್ಲಿಂಗ್ ಅನಿಸುತ್ತೆ. ಸೊ ಹಾಗಾಗಿ ನಿಮಗೆ ಇಷ್ಟ ಆಗೋವಂಥ ಫ್ರೂಟ್ಸ್ನ ಇದರಲ್ಲಿ ಹಾಕಿಬಿಟ್ಟು ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಿನ್ನೆ ನೈಟು. ಸೊ ಇವತ್ತು ಮಾರ್ನಿಂಗು ಎದ್ದ ತಕ್ಷಣವೇ ತಿನ್ನೋದಕ್ಕೂ ಒಂದು ತಾಸು ಹಂಗೆ ಹೊರಗಡೆ ಇಟ್ಟಿರ್ತೀನಿ. ಆಮೇಲೆ ಚೆನ್ನಾಗಿ ತಿನ್ನೋದಕ್ಕೂ ಟೇಸ್ಟಿಯಾಗಿತ್ತು. ಸೇಮ್ ನಾವು ಏನು ಪ್ರಿಪೇರ್ ಮಾಡ್ಕೊಳ್ತೀವಲ್ಲ ಅದೇ ಥರನೇ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಎಕ್ಸ್ಟ್ರಾ ನಾನು ಇದಕ್ಕೆ ಯಾವುದೇ ಥರದ ಜೇನುತುಪ್ಪ ಏನೂ ಮಿಕ್ಸ್ ಮಾಡಿಲ್ಲ. ಎಲ್ಲ ಆಲ್ರೆಡಿ ಅದರಲ್ಲೇ ಕೊಟ್ಟಿದ್ರಲ್ಲ, ಜಸ್ಟು ನಾನು ಹಾಲನ್ನ ಮಿಕ್ಸ್ ಮಾಡಿ, ಸ್ವಲ್ಪ ಹಾಲು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಫ್ರೂಟ್ಸ್ ಹಾಕ್ಕೊಂಡಿದ್ದೆ. ಸೊ ಇದನ್ನು ನಿನ್ನೆ ಇನ್ಸ್ಟಂಟಾಗೂ ತಿಂದಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಓವರ್ನೈಟ್ಸ್ ಓಟ್ಸ್ ಮಾಡಿಕೊಂಡು ತಿಂದಿದ್ದೀನಿ. ಎರಡೂ ತುಂಬ ಚೆನ್ನಾಗಿದ್ದಾವೆ ಟೇಸ್ಟು. ಥಮ್ಸ್ ಅಪ್ ಅಂತ ಹೇಳ್ಬೋದು ಈ ಪ್ರಾಡಕ್ಟಿಗೆ. ಖಂಡಿತ ಈ ಥರ ಸ್ವಲ್ಪ ನಮಗೆ ಟೈಮೇ ಇರೋದಿಲ್ಲ ಮಾರ್ನಿಂಗ್ ಟೈಮಲ್ಲಿ, ಇಲ್ಲ ಅಂತಂದರೆ ಹಾಸ್ಟೆಲಲ್ಲಿದ್ದೀವಿ, ನಮಗೆ ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡವರು ಇದನ್ನು ಪ್ರಾಡಕ್ಟ್ನ ತರಿಸ್ಕೊಳ್ಬೋದು. ಟ್ರೂ ಎಲಿಮೆಂಟ್ಸ್ ಇದೆ ಬ್ರ್ಯಾಂಡು. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಬೇಕಿದ್ದವರು ತರಿಸ್ಕೊಳ್ಳಿ. ಅಮೆಝಾನಲ್ಲಿ ಸಿಗುತ್ತೆ. ಆ್ಯಂಡ್ ಈ ಥರ ಟೈಮಲ್ಲಿ ನಾನು ಏನೇ ಲಂಚ್ಗಾಗಲಿ ಡಿನ್ನರ್ಗಾಗಲಿ
ಆದಷ್ಟು ತುಂಬ ಹೊತ್ತು ನಿಂತ್ಕೊಂಡು ಮಾಡೋವಂಥ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಸಿಯಾಗಿ ಏನಾದರೂ ಮಾಡ್ಕೊಳ್ಳೋ ಅಂಥದ್ದನ್ನೇ ಹುಡ್ಕೊಂಡು ಮಾಡ್ಕೊಳ್ತಾ ಇರ್ತೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ನಾನು ಏನು ಶೂಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಜಾಬ್ಗೆಲ್ಲ ಹೋಗ್ತಿರ್ತಾರೆ ಕೆಲವು ಲೇಡೀಸು, ಅಂಥವ್ರಿಗೆ ಎಲ್ಲ ಈ ಥರ ಐಟಮ್ಸ್ ಎಲ್ಲ ಮಾಡ್ಕೊಂಡು ತೊಗೊಳೋದಕ್ಕೆ ಆಗೋದಿಲ್ಲ, ಟೈಮ್ ಇರೋದಿಲ್ಲ. ವೆಯ್ಟ್ ಲಾಸ್ಗೂ ನಮಗೆ ಹೆಲ್ಪ್ ಆಗಬೇಕು, ನಮ್ಮ ಜರ್ನಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೋಬೇಕು ವೆಯ್ಟ್ ಲಾಸ್ ಜರ್ನಿನ ಅಂತ ಕೇಳ್ತಾ ಇದ್ರು. ಸೊ ಅಂಥವ್ರಿಗೆ ಪ್ಲ್ಯಾನ್ ಮಾಡಿದ್ದೆ ಈ ವಿಡಿಯೋ. ಬಟ್ ಅನ್ಫಾರ್ಚುನೇಟ್ಲಿ ನಂದು ಪಿರಿಯಡ್ಸು ಆಗಿತ್ತಲ್ಲ, ಸೊ ಎರಡೂ ಒಟ್ಟಿಗೆ ವಿಡಿಯೋ ತೋರಿಸ್ದಂಗೆ ಆಗುತ್ತೆ ಅಂದ್ಕೊಂಡು, ಸೊ ಅದಕ್ಕೆ ಈ ನವಣೆ ಅಕ್ಕಿ ಇದೆಯಲ್ಲ, ಇದು ಹಿಂದಿನ ದಿನ ನೈಟೇ ನಾನು ನೆನೆಸಿಟ್ಕೊಂಡಿದ್ದೆ. ಅದೂ ನನಗೆ ಹೆಲ್ಪ್ ಆಯಿತು ನೋಡಿ. ಯಾಕಂದರೆ ಈ ಥರ ನಾನು ಸಿಂಪಲ್ಲಾಗಿ ಏನಾದರೂ ಮಾಡಿ ತೋರಿಸ್ಬೇಕು ಜಾಬ್ಗೆ ಹೋಗೋರಿಗೆ ಅಂತಲೇ ಈ ಥರ ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ಒಂದು ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾರ್ನಿಂಗ್ ಟೈಮಲ್ಲಿ ಮಾಡಿಕೊಂಡು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು. ಸೊ ಮನೆಯಲ್ಲಿ ಮಕ್ಕಳಿಗೂ ಮನೆಯಲ್ಲಿ ಎಲ್ಲರಿಗೂ ಕೊಡ್ಬೋದು, ತುಂಬ ಹೆಲ್ದಿಯಾಗಿರೋವಂಥದ್ದು. ನಾನು ಇಲ್ಲಿ ನವಣೆ ಅಕ್ಕಿನ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಮೊಸರನ್ನ ಮಾಡಬೇಕಂತೇಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಂಥೇಳಿ 1 ಗ್ಲಾಸ್ ನವಣೆ ಅಕ್ಕಿಗೆ 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ನಿಮಗೆ ಉದುರಾಗಿ ಬೇಕು ಅಂತಂದರೆ 3 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಹಾಗೆ ಇದರಿಂದ ನಾವು ನವಣೆ ಅಕ್ಕಿಯಿಂದ ಕಿಚಡಿ ಮಾಡ್ಕೋಬೋದು, ದಾಲ್ ಕಿಚಡಿ ಅಥವಾ ಪಲಾವು, ಈ ಥರ ಬಿಸಿಬೇಳೆ ಬಾತು ಆ್ಯಂಡ್ ಕರ್ಡ್ ರೈಸು, ಈ ಥರ ತುಂಬ ಆಪ್ಷನ್ಸ್ ಇದ್ದಾವೆ. ನಾನೇನು ಹೇಳ್ತೀನಿ ಅಂದರೆ, ನೀವು ರೈಸ್ ಇವಾಗ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಿರ್ತೀರಿ ಯೂಶ್ವಲಿ ವರ್ಕ್ ಮಾಡೋರು, ಅವಾಗ ಏನು ಮಾಡಬೇಕು, ಹೆಲ್ದಿ ಆಪ್ಷನ್ನ ಹುಡ್ಕೊಂಡು ನೀವು ಮಾರ್ನಿಂಗ್ ಟೈಮಲ್ಲಿ ಈ ಥರ ಈಸಿಯಾಗಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಚಪಾತಿ ಅವೆಲ್ಲ ನಿಮಗೆ ಮಾಡ್ಕೊಂಡು ತೊಗೊಂಡೋದಕ್ಕೆ ಆಗೋದಿಲ್ಲ, ಪಲ್ಯ ಚಪಾತಿ ಈ ಥರ ಎಲ್ಲ ಅಂತಂದರೆ ಬೆಸ್ಟ್ ಆಪ್ಷನು ಇದನ್ನು ಹೇಳ್ತೀನಿ. ಹಾಗಾಗಿನೇ ನಾನು ಇದನ್ನು ಮಾಡಿ ತೋರಿಸ್ಬೇಕು ಅಂಥೇಳಿ ಮೊದಲೇ ನಾನು ನೆನೆಸಿಟ್ಟಿದ್ದೆ. ಮೇಯ್ನಾಗಿ ಇಲ್ಲಿ ನವಣೆ ಅಕ್ಕಿನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಬಿಟ್ರೆ ಬೇಗನೆ ಕುಕ್ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ತಿನ್ನೋದಕ್ಕೆ ಅಷ್ಟೊಂದು ಸರಿಯಾಗಿರೋದಿಲ್ಲ, ಕಚ್ಚಿ ಅಂತಿರುತ್ತೆ. ನಾನಿಲ್ಲಿ ಮೊಸರನ್ನ ಮಾಡ್ತಾಯಿದ್ದೀನಿ ನವಣೆ ಅಕ್ಕಿಯಿಂದ. ಇದ್ರ ಬದಲು ನೀವು ಸಾಮೆ ಅಂತ ಬರುತ್ತಲ್ಲ, ಅದರಿಂದಾದರೂ ಮಾಡ್ಕೋಬೋದು. ಟೇಸ್ಟು ಹೆಂಗಿರುತ್ತೋ ಅಂತ ಅಂದ್ಕೋಬೋದು. ಬಟ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ, ನಾವು ನಾರ್ಮಲ್ ಮೊಸರನ್ನ ಮಾಡ್ತೀವಲ್ಲ ಅದಕ್ಕಿಂತೂ ವೈಟ್ ರೈಸ್ಗಿಂತೂ ಈ ನವಣೆ ಅಕ್ಕಿಯಿಂದ ಮಾಡಿರೋವಂಥದ್ದು ಕರ್ಡ್ ರೈಸ್ ತುಂಬಾ ಇಷ್ಟ ಆಯಿತು ನನಗೆ. ಇದಕ್ಕೆ ಬರೀದೇ ಈ ಥರ ತಿನ್ನೋದಕ್ಕಿಂತ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳಿದ್ರೂ ಅವ್ರಿಗೂ ಕಲರ್ಫುಲ್ ಅನಿಸ್ಬಿಟ್ಟು ತಿಂದುಬಿಡ್ತಾರೆ. ಸೊ ನೋಡಿ, ನಾನು ಮನೇಲಿ ಮಾಡಿರೋಂಥ ಮೊಸರು ಹಾಕ್ಕೊಂಡಿದ್ದೀನಿ. ಡಯಟ್ ಮಾಡಬೇಕಾದ್ರೆ ಮೊಸರು ತಿನ್ಬೋದಾ ಅಂತ ಕೇಳಿದ್ರಲ್ಲ, ತಿನ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಏನೇ ತೊಗೊಂಡ್ರು ಕ್ವಾಂಟಿಟಿ ನಾವು ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ ಅಷ್ಟೇ. ಮಜ್ಜಿಗೆ ತೊಗೋಬೋದು ಮಧ್ಯಾಹ್ನ ಟೈಮಲ್ಲಿ. ಸೊ ಆ ಥರ ಇಲ್ಲಿ ನಾನು ತುರಿದಿರೋಂಥ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇನ್ನು ನಿಮ್ಗೆ ಏನೇನೋ ಇದರಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋ ಹಾಗಿತ್ತು ಅಂದರೆ ಮಾಡ್ಕೊಳ್ಬೋದು. ನಾನು ಕಲರ್ಫುಲ್ಲಾಗಿ ಯೂಶ್ವಲಿ ಮಾಡೋವಂಥ ಮೊಸರನ್ನೇ ಸೊ ಈ ಥರ ವೈಟ್ ರೈಸ್ ಬಿಟ್ಬಿಟ್ಟು ನವಣೆ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಗೋಡಂಬಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನನಗಂತೂ ಈ ಥರ ಮೊಸರನ್ನ ಏನಾದರೂ ರೈಸ್ ಐಟಮ್ಸಲ್ಲಿ, ಪಲಾವು, ಬಿರಿಯಾನೀಸಲ್ಲಿ ಗೋಡಂಬಿಗಳಂದರೆ ತುಂಬಾ ಇಷ್ಟ ನನಗೆ. ಟೇಸ್ಟೂ ಚೆನ್ನಾಗಿರುತ್ತಲ್ಲ, ಮನೆಯಲ್ಲೂ ಮಕ್ಕಳು ಇಷ್ಟಪಡ್ತಾರೆ, ಹಾಗಾಗಿ ಹಾಕಿದ್ದೀನಿ ಸ್ವಲ್ಪ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಕರಿಬೇವು, ಆಮೇಲೆ ಲಾಸ್ಟಿಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇಲ್ಗಡೆ ಸ್ವಲ್ಪ ದಾಳಿಂಬ್ರೆ, ಮೊಸರನ್ನಾಗಿ ದಾಳಿಂಬ್ರೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹೆಲ್ದಿ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡೋ ಅಂಥ ಒಂದು ರೆಸಿಪಿ ಇದು. ಸೊ ಯಾರೆಲ್ಲ ನಮಗೆ ಟೈಮೇ ಇಲ್ಲ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನಾವು ಜಾಬ್ಗೆ ಹೋಗ್ತಿದ್ದೀವಿ, ಸೊ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಿಲ್ಲ ಅಂಥವ್ರು ಖಂಡಿತ ಈ ಥರ ನೀವು ಮಾಡ್ಕೊಂಡು ತೊಗೊಳ್ಳಿ. ಇದನ್ನು ನೀವು ನಾರ್ಮಲ್ ವೈಟ್ ರೈಸ್ ಥರನೂ ಮಾಡಿಕೊಂಡು ಇದ್ರ ಜೊತೆ ಮನೇಲಿ ಮಾಡಿರೋಂಥ ಸಾರು, ಸಾಂಬಾರು ಆ ಥರ ಇರುತ್ತಲ್ಲ, ಪಲ್ಯ ಸಾಂಬಾರು, ಅದ್ರ ಜೊತೆ ತೊಗೊಳ್ಬೋದು. ಸೊ ವೈಟ್ ರೈಸ್ ಅವಾಯ್ಡ್ ಮಾಡಿಬಿಟ್ಟು ನೀವು, ನಮಗೆ ಬ್ರೌನ್ ರೈಸ್ ಎಲ್ಲ ಅವೈಲಬಲ್ ಇಲ್ಲ, ನಮಗೆ ಈ ಥರ ಚಪಾತಿ ಎಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ರೊಟ್ಟಿ ಚಪಾತಿ ಮುದ್ದೆ ಆ ಥರದ್ದು ಎಲ್ಲ ಇಲ್ಲಾಂದರೆ ಈ ಥರದ್ದು ಆಪ್ಷನ್ಸು ನೀವು ಚೂಸ್ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ರೆಸಿಪಿ ನೀವು ಟ್ರೈ ಮಾಡಿ. ತುಂಬ ರೆಸಿಪೀಸು ನೀವು ತೋರಿಸೋವಂಥದ್ದನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬರ್ತಿದ್ದಾವೆ, ಒಳ್ಳೆ ರೆಸಿಪೀಸ್ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಈ ಥರ ಕಮೆಂಟ್ಸ್ ಮಾಡ್ತಾ ಇದ್ದರೆ ನನಗೂ
ಇನ್ನೂ ಒಳ್ಳೆ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ನನಗೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಕ್ವಿಕ್ಕಾಗಿ ಒಂದು 5-10 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದಾದಂಥ ಈ ಲಂಚ್ ರೆಸಿಪಿ ಇದು ಬಂದುಬಿಟ್ಟು ನಾನು ಇವತ್ತಿನ ದಿನ ತೊಗೊಂಡಿರೋ ಅಂಥ ಲಂಚು. ಇದ್ರ ಜೊತೆಗೆ ಸ್ವಲ್ಪ ಸಲಾಡ್, ಹಸಿ ತರಕಾರಿನ ತೊಗೊಂಡಿದ್ದೀನಿ. ಇದರಲ್ಲಿ ಕ್ಯಾರೆಟ್ ತುರಿ ಆಲ್ರೆಡಿ ಹಾಕಿದ್ದೀನಿ ಅಂತೇಳ್ಬಿಟ್ಟು, ಮತ್ತು ಕ್ಯಾರೆಟ್ ಏನು ತೊಗೊಳ್ಳಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಊಟ ಎಲ್ಲ ಮಾಡಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ನಾರ್ಮಲಾಗಿ ಅಂದರೆ ಈವ್ನಿಂಗ್ ಟೈಮಲ್ಲಿ ವಾಕಿಂಗು ಇಲ್ಲ ಅಂತಂದರೆ ವರ್ಕೌಟ್ಸ್ ಜಿಮ್ಮಿಗೆ ಹೋಗ್ತಿದ್ದೆ. ಬಟ್ ಹೇಳಿದ್ನಲ್ಲ, ಈ ಪೀರಿಯಡ್ಸ್ ಟೈಮಲ್ಲಿ ನಾನು ಯಾವುದೇ ಥರದ್ದು ವಾಕಿಂಗ್ ವರ್ಕೌಟ್ಸ್ ಮಾಡೋದಿಲ್ಲ. ಆ್ಯಂಡ್ ತುಂಬಾ ಟಯರ್ಡ್ ಆಗ್ತಿರುತ್ತೆ. ಹೇಗೋ ಇವ್ರ ಮನೆಯಲ್ಲಿದ್ದರು. ಸೊ ಈ ಥರ ನನಗೇನು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ಕೇಳಿದರೆ ಮಾಡಿಕೊಡ್ತಾರೆ. ನನಗೂ ಇವ್ರು ಮಾಡೋವಂಥ ಗಿರ್ಮಿಟ್ಟು ತುಂಬಾ ಇಷ್ಟ. ನಾನು ಒಂದ್ಸರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ಸು ಆ್ಯಂಡ್ ವೀಡಿಯೋಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೆ ನಾನು. ಈ ಥರದ್ದು ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂತಿರ್ತೀನಿ. ಇದೊಂದೇ ಬರೋದು ಅವ್ರಿಗೆ, ಬೇರೆ ಅಡುಗೆ ಅಂಥವೇನೂ ಬರೋದಿಲ್ಲ. ಈ ಥರದ್ದು ಮಾಡಿಕೊಡ್ತಾರೆ ಕೇಳಿದಾಗ. ನಾರ್ಮಲ್ ಮಂಡಕ್ಕಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಚುರುಮುರಿ ಥರ. ಸೊ ಇದೇನು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಅಡುಗೆ ಸ್ಟವ್ ಆನ್ ಮಾಡೋದೇ ಬೇಕಾಗಿಲ್ಲ. ಜಸ್ಟ್ ಆ ಥರ ಮಾಡಿಕೊಂಡು ನಾರ್ಮಲಾಗಿ ಸ್ನ್ಯಾಕ್ಸಿಗೆಲ್ಲ ತೊಗೊಳ್ತಾ ಇರ್ತಾರಲ್ಲ, ಅದನ್ನೇ ನಾನು ಡಿನ್ನರಾಗೆ ತೊಗೊಳ್ತಾ ಇದ್ದೀನಿ. ಒಂದು ದೊಡ್ಡ ಬೌಲಷ್ಟು ತೊಗೊಂಡಿದ್ದೀನಿ. ನಾವು ವೆಯ್ಟ್ ಲಾಸ್ ಮಾಡ್ತಿದ್ದೀವಲ್ಲ, ಮಂಡಾಳು ತೊಗೊಳ್ಬೋದಾ ಅಂತ. ಮಂಡಕ್ಕಿ ತೊಗೊಳ್ಬೋದು, ತುಂಬ ಲೋ ಕ್ಯಾಲೋರಿನೇ ಇರುತ್ತೆ, ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆ್ಯಂಡ್ ಅದನ್ನು ಮೀಲಾಗಿ ರೀಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೇ. ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಮಂಡಕ್ಕಿ ಎಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂದರೆ ಅದ್ರ ಬದಲು ನೀವು ಓಟ್ಸ್, ನಾನು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಇದೇ ರೆಸಿಪಿನ, ಓಟ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಓಟ್ಸ್ ಚಾಟ್ ಥರ ಮಾಡಿಕೊಂಡು ಅದನ್ನು ನೀವು ಡಿನ್ನರ್ಗೆ ತೊಗೊಳ್ಬೋದು. ಇದೇ ತೊಗೊಳ್ಬೇಕಂತ ಏನೂ ಇಲ್ಲ. ಸೊ ಇವೆಲ್ಲ ಈಸಿ ರೆಸಿಪೀಸು, ನಾವು ಇಂಥ ಟೈಮಲ್ಲೆಲ್ಲ ಮಾಡ್ಕೊಳ್ಬೋದು. ಕ್ವಿಕ್ಕಾಗಿ ಒಂದು 5-10 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಅಂತ. ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ, ನಾವು ಇಂಥ ಟೈಮಲ್ಲೆಲ್ಲ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು ನಮ್ಮ ವೆಯ್ಟ್ ಲಾಸ್ನ ಅಂತ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ತುಂಬ ಜನ ಕೇಳೋದು ಈ ಥರ ಪೀರಿಯಡ್ಸ್ ಟೈಮಲ್ಲಿ ನಾವು ವೆಯ್ಟ್ ಲಾಸ್ ಡ್ರಿಂಕ್ಸ್ ಎಲ್ಲ ತೊಗೊಳ್ಬೋದಾ ಅಂತ ಕೇಳ್ತಿರ್ತೀರ. ಮೇಯ್ನಾಗಿ ಈ ಪೀರಿಯಡ್ಸ್ ಟೈಮಲ್ಲಿ ಲೇಡೀಸ್ಗೆ ಕೆಲವೊಬ್ಬರಿಗೆ ಕ್ರ್ಯಾಂಪ್ಸ್ ಎಲ್ಲ ಆಗ್ತಿರುತ್ತೆ, ಹೊಟ್ಟೆ ನೋವು ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದು ಎಲ್ಲ ಕಡಿಮೆ ಮಾಡೋ ಅಂಥ ಒಂದು ಡ್ರಿಂಕ್ ಇದೆ. ಈವನ್ ಅದರಿಂದ ವೆಯ್ಟ್ ಲಾಸೂ ಆಗುತ್ತೆ. ನಮಗೆ ಯೂಟರಸ್ ಎಲ್ಲ ಕಾಂಟ್ರಾಕ್ಷನ್ ಆಗ್ತಿರುತ್ತೆ ಇಂಥ ಟೈಮಲ್ಲಿ. ಸೊ ಅದನ್ನೆಲ್ಲ ಕಡಿಮೆ ಮಾಡಿ ನಮಗೆ ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಆಗೋ ಥರ ಒಂದು ಡ್ರಿಂಕ್ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಆ ಥರ ಡ್ರಿಂಕ್ ತೊಗೊಳ್ಬೋದು. ಅದನ್ನು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಈ ಕಡೆ ನಮಗೂ ಇಂಥ ಟೈಮಲ್ಲೂ ನಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೇಳಿದೆ ವರ್ಕೌಟ್ಸ್ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಇನ್ನೂ ಬರೋ ಡೌಟ್ಸ್ ಇನ್ನೇನಪ್ಪ, ರೆಸ್ಟ್ ಮಾಡ್ಬೋದಾ ಅಂತ. ಖಂಡಿತ ರೆಸ್ಟ್ ಮಾಡ್ಬೋದು, ಅದಕ್ಕೇನೂ ಪ್ರಾಬ್ಲಮ್ ಆಗೋದಿಲ್ಲ. ರೆಸ್ಟ್ ಮಾಡೋದ್ರಿಂದ ನಾವು ಮಧ್ಯಾಹ್ನ ಮಲ್ಕೊಳ್ಳೋದ್ರಿಂದ ದಪ್ಪ ಆಗಿಬಿಡ್ತೀವಿ ಅಂತ. ಆರಾಮಾಗಿ ಒಂದು 45 ಮಿನಿಟ್ಸ್ ಟು 1 ಅವರ್ ಮಧ್ಯಾಹ್ನ ಮಲ್ಕೋಬೋದು. ಅದರಿಂದ ಏನೂ ನಮಗೆ ವೇಟ್ ಗೇನ್ ಆಗಿಬಿಡೋದಿಲ್ಲ. ಬಟ್ 1 ಅವರ್ಗಿಂತ ಜಾಸ್ತಿ ಮಲಗಿದರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ನಮಗೆ ಮಧ್ಯಾಹ್ನ ಮಲ್ಕೊಂಡ್ರೆ ಅಷ್ಟೊತ್ತೆಲ್ಲ ನೈಟ್ ನಿದ್ದೆನೂ ಬರೋದಿಲ್ಲ. ಸೊ ಬೇಗ ನಿದ್ದೆ ಬರೋದಿಲ್ಲ ಆ್ಯಂಡ್ ವೆಯ್ಟ್ ಲಾಸ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ಮ್ಯಾಕ್ಸಿಮಮ್ ಅಂದರೆ 1 ಅವರ್ ನೀವು ಮಧ್ಯಾಹ್ನ ನಿದ್ದೆ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ನಿಮಗಿರುವಂಥ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಕೊನೆಯದಾಗಿ ಸ್ವಲ್ಪ ನಾನು ಹುರಿದಿರೋವಂಥ ಶೇಂಗಾ ಬೀಜ ಆ್ಯಂಡ್ ಸ್ವಲ್ಪ ಹುರಿದಿರೋವಂಥ ಕುಂಬಳಕಾಯಿ ಬೀಜ, ಸೊ ಇವೆರಡೂ ಹಾಕ್ಕೊಂಡು ಇದು ಕಂಪ್ಲೀಟ್, ಇದು ನೋಡಿ ಎಷ್ಟು ದೊಡ್ಡ ಬೌಲ್ ಇದೆ. ಇದರಲ್ಲಿ ನಮಗೆ ಫೈಬರ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಹೆಲ್ದಿ ಕಾರ್ಬೋಹೈಡ್ರೇಟ್ಸು. ಸೊ ವೆಯ್ಟ್ ಲಾಸ್ಗೆ ಪರ್ಫೆಕ್ಟಾಗಿ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಂತಲೂ ಹೇಳ್ಬೋದು. ಎಸ್ಪೆಷಲಿ ನೈಟ್ ಡಿನ್ನರ್ ಟೈಮಲ್ಲಿ ಲೈಟಾಗಿ ತೊಗೊಳ್ಳೋ ಅಂಥದ್ದು ಇದು ಒಂದು ಆಪ್ಷನು. ಸೊ ಕೆಲಸ ಮುಗಿಸ್ಕೊಂಡು ಜಾಬ್ಗೆಲ್ಲ ಹೋಗಿ ಬಂದಿರ್ತೀರ, ಮತ್ತು ಈವ್ನಿಂಗ್ ಟೈಮಲ್ಲಿ ಅಂದರೆ ನೈಟ್ ಡಿನ್ನರ್ಗೆ ಏನು ಮಾಡ್ಕೋಬೇಕು ಏನಿಲ್ಲ, ಟಯರ್ಡ್ ಆಗಿಬಿಟ್ಟಿರುತ್ತೆ ಅಂದಾಗ ಈ ಥರ ನೀವು ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ನನ್ನ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟ್ ಇದೆ, ಏನು ಅಂತಂದರೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ. ಏನಕ್ಕೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ,
ಸೊ ಯೂಟ್ಯೂಬ್ ಏನು ಮಾಡುತ್ತೆ, ಜಾಸ್ತಿ ಲೈಕ್ಸ್ ಬಂದರೆ ಇನ್ನೂ ಜಾಸ್ತಿ ಜನಕ್ಕೆ ಆ ವಿಡಿಯೋನ ಶೇರ್ ಮಾಡುತ್ತೆ, ತೋರಿಸುತ್ತೆ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.